ಕರ್ನಾಟಕ ಸರ್ಕಾರ ಬೆಂಗಳೂರು ನಗರದಲ್ಲಿನ ಬಿ ಖಾತಾ ಮಾಲೀಕರಿಗೆ ದೀಪಾವಳಿಗೆ ಭರ್ಜರಿ ಗಿಫ್ಟ್ ನೀಡಿದೆ. ಬಿ ಖಾತಾ ನಿವೇಶನಗಳಿಗೆ ಎ ಖಾತಾಗಳನ್ನಾಗಿ ಪರಿವರ್ತನೆ ಮಾಡೋಕೆ ಹಾಗೂ ಹೊಸ ನಿವೇಶನಗಳಿಗೂ ಎ ಖಾತಾ ನೀಡೋಕೆ ಚಾಲನೆಯನ್ನ ನೀಡಿದೆ. ಎರಡು 2000 ಚದರ ಮೀಟರ್ ಮತ್ತು 2000 ಚದರ ಮೀಟರ್ಗಿಂತ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವ ಖಾಲಿ ಸೈಟ್ಗಳು ಮತ್ತು ಕಟ್ಟಡಗಳು ಹಾಗೂ 2000 ಚದರ ಮೀಟರ್ ಮೇಲ್ಪಟ್ಟ ನಿವೇಶನಗಳಿಗೆ ಬಿ ಖಾತಾದಿಂದ ಎ ಖಾತಾ ನೀಡೋಕೆ ವೆಬ್ಸೈಟ್ ಅನ್ನ ಲಾಂಚ್ ಮಾಡಿದೆ. bbmp.karnataka.gov.in ಈ ವೆಬ್ಸೈಟ್ ಮೂಲಕ ಕಚೇರಿಗಳಿಗೆ ಭೇಟಿ ನೀಡದೆ ಮನೆಗಳಲ್ಲಿಯೇ ಕುಳಿತು ಅರ್ಜಿ ಸಲ್ಲಿಸಿ ತ್ವರಿತಗತಿಯಲ್ಲಿ ಅನುಮೋದನೆ ಪಡೆಯಬಹುದಾಗಿದೆ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ನಾಗರಿಕರಿಗೆ ಸುಲಭವಾಗಬೇಕೆಂಬ ಉದ್ದೇಶದಿಂದ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ವೆಬ್ಸೈಟ್ ಅನ್ನ ಸಿದ್ಧಪಡಿಸಲಾಗಿದ್ದು, ನಿಮಗೆ ಯಾವ ಭಾಷೆ ಅನುಕೂಲ ಆಗುತ್ತೋ ಆ ಭಾಷೆ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಬಿ ಖಾತೆಯಿಂದ ಎ ಖಾತಾ ಪರಿವರ್ತನೆ ಮತ್ತು ಹೊಸ ನಿವೇಶನಗಳಿಗೆ ಎ ಖಾತಾ ಪಡೆಯೋಕೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, 2000 ಚದರ ಮೀಟರ್ ಮತ್ತು 2000 ಚದರ ಮೀಟರ್ ಒಳಗಿನ ಪ್ರಾಪರ್ಟಿಗಳಿಗೆ ಎ ಖಾತಾ ಪಡೆಯೋಕೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಿದೆ? ಮೊದಲಿಗೆ ನೀವು ಮಾಡಬೇಕಾಗಿರುವಂಥದ್ದು, ನಿಮ್ಮ ಮೊಬೈಲ್ ನಂಬರ್ ಮತ್ತು OTP ಬಳಕೆ ಮಾಡಿ bbmp.karnataka.gov.in ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ನಂತರದಲ್ಲಿ ನಿಮ್ಮ ಅಂತಿಮ ಬಿ ಖಾತೆಯ EPID ಸಂಖ್ಯೆಯನ್ನು ನಮೂದು ಮಾಡಬೇಕಾಗುತ್ತೆ. EPID ಸಂಖ್ಯೆ ನಮೂದು ಮಾಡಿದ ನಂತರದಲ್ಲಿ ಸೈಟ್ ಮಾಲೀಕರ ಅಥವಾ ಕಟ್ಟಡ ಮಾಲೀಕರ ಆಧಾರ್ ಕಾರ್ಡನ್ನು ದೃಢೀಕರಣ ಮಾಡಬೇಕು. ಆ ಬಳಿಕ ನಿವೇಶನವಿರುವ ಸ್ಥಳವನ್ನು ಮತ್ತು ನಿವೇಶನದ ಮುಂಭಾಗದ ರಸ್ತೆಯ ಪ್ರಕಾರವನ್ನು ದೃಢಪಡಿಸಬೇಕಾಗುತ್ತೆ. ಖಾಸಗಿ ರಸ್ತೆಯ ಅಥವಾ ಸಾರ್ವಜನಿಕ ರಸ್ತೆ ಅನ್ನೋದನ್ನು ದೃಢೀಕರಿಸಬೇಕಾಗುತ್ತೆ. ಬಳಿಕ ನೀವು ಸಬ್ಮಿಟ್ ಮಾಡಿರುವಂತಹ ಅಪ್ಲಿಕೇಶನ್ಗೆ ಒಂದು ಅಕ್ನಾಲಜ್ಮೆಂಟನ್ನು ಪಡ್ಕೊಳ್ಬೇಕಾಗುತ್ತೆ. ಇದಾದ ಬಳಿಕ ಆಯಾ ನಗರ ಪಾಲಿಕೆಗಳ ವತಿಯಿಂದ ನಿಮ್ಮ ಸೈಟ್ಗೆ ವಿಸಿಟ್ ಮಾಡಿ ಅದನ್ನು ದೃಢೀಕರಣ ಮಾಡ್ತಾರೆ ಅಧಿಕಾರಿಗಳು. ಇದಾದ ಬಳಿಕ ಮಾರುಕಟ್ಟೆ ಮೌಲ್ಯದ 5% ಮೊತ್ತವನ್ನು ಏಕನಿವೇಶನ ಅನುಮೋದನೆಗೆ ಶುಲ್ಕವಾಗಿ ನೀವು ಪಾವತಿ ಮಾಡಬೇಕಾಗುತ್ತೆ. ಏಕನಿವೇಶನ ಅಥವಾ ಸಿಂಗಲ್ ಪ್ಲಾಟ್ ಅಪ್ರೂವಲ್ ಆದ ನಂತರದಲ್ಲಿ ಅರ್ಹತೆಗೆ ಅನುಗುಣವಾಗಿ ಸೀನಿಯಾರಿಟಿ ಆಧಾರದ ಮೇಲೆ ಎ ಖಾತೆಗಳನ್ನು ನಿಮಗೆ ವಿತರಣೆಯನ್ನು ಮಾಡಲಾಗುತ್ತೆ. ಇನ್ನು 2000 ಚದರ ಮೀಟರ್ಗೂ ಹೆಚ್ಚಿನ ವಿಸ್ತೀರ್ಣದ ನಿವೇಶನಗಳಿಗೆ ಎ ಖಾತಾ ಪಡೆಯುವ ವಿಧಾನ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲಿಗೆ ನೀವು ನೋಂದಾಯಿತ ವಾಸ್ತುಶಿಲ್ಪಿ ಅಂದರೆ ಆರ್ಕಿಟೆಕ್ಚರ್ ಮೂಲಕ ಅಥವಾ ಇಂಜಿನಿಯರ್ ಮೂಲಕ ನೀವು ಸಂಪರ್ಕ ಮಾಡಬೇಕಾಗುತ್ತೆ. bps.bbmp.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಸೈಟ್ಗೆ ಸಂಬಂಧಿಸಿದ ಅಗತ್ಯ ದಾಖಲೆಗಳು ಮತ್ತು CAD ಡ್ರಾಯಿಂಗ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆರಂಭಿಕ ಪರಿಶೀಲನಾ ಶುಲ್ಕವಾಗಿ ನೀವು 500 ರೂಪಾಯಿಯನ್ನು ಪಾವತಿ ಮಾಡಬೇಕಾಗುತ್ತೆ. ಇದಾದ ಬಳಿಕ ನಗರ ಪಾಲಿಕೆ ಅಧಿಕಾರಿಗಳಿಂದ ನಿವೇಶನಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿದ್ದಾರೆ. ಇದಾದ ಬಳಿಕ ಅರ್ಹತೆಗನುಗುಣವಾಗಿ ಅನುಮೋದನೆ ನೀಡೋಕೆ ಕ್ರಮವನ್ನು ಕೂಡ ವಹಿಸಲಾಗುತ್ತೆ. ಇದಕ್ಕೆ ಅನುಗುಣವಾದ ಶುಲ್ಕಗಳನ್ನು ನೀವು ಪಾವತಿ ಮಾಡಬೇಕಾಗುತ್ತೆ. ಜೊತೆಗೆ ಸೀನಿಯಾರಿಟಿ ಆಧಾರದ ಮೇಲೆ ಏಕನಿವೇಶನ ಅನುಮೋದನೆ ಪ್ರಮಾಣ ಪತ್ರ, ಡ್ರಾಯಿಂಗ್ ಜೊತೆಗೆ ಎ ಖಾತಾ ವಿತರಣೆ ಮಾಡೋದಕ್ಕೆ ಅಧಿಕಾರಿಗಳು ಕ್ರಮ ವಹಿಸ್ತಾರೆ. ಇದಿಷ್ಟು ರಾಜ್ಯ ಸರ್ಕಾರ ಬಿ ಖಾತಾ ಮಾಲೀಕರಿಗೆ ಮತ್ತು ಹೊಸ ನಿವೇಶನಗಳ ಮಾಲೀಕರಿಗೆ ನೀಡಿರುವ ಗುಡ್ ನ್ಯೂಸ್. ಇದೇ ರೀತಿಯ ಲೇಟೆಸ್ಟ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.